ಹಲೋ ನಮಸ್ಕಾರ, ನಾನು ಕೊಪ್ಪಳದಿಂದ ಶರಣಪ್ಪ ಚಲಪೂರ್. ನ್ಯೂಸ್ 18ಗೆ ಸ್ವಾಗತ. ನ್ಯೂಸ್ 18 ಸಬ್ಸ್ಕ್ರೈಬ್ ಆಗಿ ನ್ಯೂಸ್ 18 ಸಾಮಾಜಿಕ ಜಾಲತಾಣ ಫಾಲೋ ಮಾಡಿ. ಸಾಮಾನ್ಯವಾಗಿ ಪಾಲಕರು, ತಂದೆ ತಾಯಿಗಳು ತಮ್ಮ ಮಗುವಿನ ಭವಿಷ್ಯ ಉಜ್ವಲ ಆಗಲಿ ಅನ್ನೋದು ಬಾಲ್ಯದಲ್ಲಿ ಕಾಣುವಂಥ ಕನಸು. ಹುಟ್ಟಿದ ಮಗು ತನ್ನ ಮುಂದಿನ ಜೀವನದಲ್ಲಿ ಉತ್ತಮ ಪ್ರಜೆ ಆಗಲಿ ಮತ್ತು ಅಕ್ಷರವಂತನಾಗಲಿ ಅನ್ನೋದು ಆ ಪಾಲಕರ ಆಶಯ. ಆ ನಿಟ್ಟಿನಲ್ಲಿ ಈಗಾಗಲೇ ಏನು ಬೇರೆ ಬೇರೆ ಕಡೆ ರಾಜ್ಯದಲ್ಲಿರುವಂಥ ಏನು ಶಕ್ತಿಪೀಠ, ಶಾರದೀಯ ಶಕ್ತಿಪೀಠ ಶೃಂಗೇರಿಯಲ್ಲಿಯೂ ಮತ್ತು ಸಿದ್ಧಗಂಗಾದಲ್ಲಿಯೂ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸ್ತಿದ್ರು. ಆದರೆ ದಕ್ಷಿಣ ಭಾರತದಲ್ಲಿ ಮಹಾಕುಂಭ ಮೇಳ ಅಂತ ಪ್ರಖ್ಯಾತಿ ಹೊಂದಿರುವಂಥ ಮತ್ತು ಈ ಉತ್ತರ ಕರ್ನಾಟಕದ ಪ್ರಸಿದ್ಧ ದೇವಸ್ಥಾನವಾಗಿರುವಂಥ ಗವಿಮಠದಲ್ಲಿಯೂ ಸಹ ಈಗ ಅಕ್ಷರಾಭ್ಯಾಸ ನಡೀತಾ ಇದೆ. ಕೊಪ್ಪಳದ ಗವಿಸಿದ್ದೇಶ್ವರ ಸ್ವಾಮೀಜಿಗಳ ಹಸ್ತಾಕ್ಷರದಲ್ಲಿ ಮಗುವಿಗೆ ಅಕ್ಷರಾಭ್ಯಾಸ ಮಾಡಿಸುವಂಥ ಒಂದು ಕಾರ್ಯ ಈಗ ಆರಂಭವಾಗಿದೆ. ಒಂದು ದಿನ ಕಳೆದ 7-8 ವರ್ಷಗಳಿಂದಲೂ ಸಹ ಸ್ವಾಮೀಜಿಗಳು ಶಾಲೆಗೆ ಹೋಗುವ ಮಗುವಿನ ಮುನ್ನ ಆ ಅಕ್ಷರಾಭ್ಯಾಸದ ಒಂದಿನ ಕಾರ್ಯಕ್ರಮವಿವೆ. ಸರಿಸುಮಾರು 1500ಕ್ಕೂ ಹೆಚ್ಚು ಮಕ್ಕಳನ್ನು ಕರೆದುಕೊಂಡ ಪಾಲಕರು ಇಲ್ಲಿ ಮಗುವಿಗೆ ಅಕ್ಷರಾಭ್ಯಾಸವನ್ನು ಮಾಡಿಸ್ತಾರೆ. ಸ್ವಾಮೀಜಿಗಳು ಮುಂಜಾನೆ ಆ ಅಕ್ಷರಾಭ್ಯಾಸಕ್ಕೆ ಒಂದಿಷ್ಟು ಪೂಜೆಗಳ ನಂತರ ಮಗುವಿನ ತಾಯಿಯಂದರಿಗೆ ಕರೆದುಕೊಂಡ್ಬಂದು ಅವರಿಗೆ ಅವರ ತಂದಿರುವಂಥ ಪೆನ್ನು ಅಥವಾ ಬುಕ್ಕು ಅಥವಾ ಪಾಟಿ ಪೆನ್ಸಿಲ್ನಲ್ಲಿ ಓ ನಮಃ ಶಿವಾಯ ಅಂತ ಬರೆಸುವಂಥ ಮೂಲಕ ಅವರಿಗೆ ಅಕ್ಷರಾಭ್ಯಾಸವನ್ನು ಆರಂಭಿಸ್ತಾ ಇದ್ದಾರೆ. ಈ ರೀತಿಯ ಅಕ್ಷರಾಭ್ಯಾಸ ಮಾಡಿಸೋದ್ರಿಂದ ತಮ್ಮ ಮಕ್ಕಳ ಭವಿಷ್ಯ ಉಜ್ವಲವಾಗ್ತಾಯಿದೆ ಅನ್ನುವಂಥ ಕಲ್ಪನೆ ಆ ತಾಯಿಯಂದರಿಗೆ. ಸಾಕಷ್ಟು ಜನ ಮುಂಜಾನೆಯಿಂದಲೇ ಸಾಲುಗಟ್ಟಿ ಬಂದು ನಿಂತು ಅಲ್ಲಿ ಏನು ವ್ಯವಸ್ಥಿತವಾಗಿರುವಂಥ ಇದರಲ್ಲಿ ಸ್ವಾಮೀಜಿಗಳಿಂದ ಅಕ್ಷರಾಭ್ಯಾಸವನ್ನು ಮಾಡಿಸಿದರು. ಅವರು ಹೇಳೋ ಪ್ರಕಾರ ನಾವೆಲ್ಲರೂ ಶೃಂಗೇರಿ ಮತ್ತು ಬೇರೆ ಬೇರೆ ಕಡೆ ಹೋಗೋದು ಕಷ್ಟ, ಆದರೆ ಇಲ್ಲಿಯೇ ದೊಡ್ಡ ಮಠ ಇದೆ. ಇಂಥ ಮಠದಲ್ಲಿ ಇವತ್ತು ಅಕ್ಷರಾಭ್ಯಾಸ ಮಾಡಿಸೋದ್ರಿಂದ ನಮ್ಮ ಮಗುವಿನ ಭವಿಷ್ಯ ಮುಂದೆ ಉಜ್ವಲ ಆಗುತ್ತೆ ಮತ್ತು ಸ್ವಾಮೀಜಿಗಳು ಬಹಳಷ್ಟು ವಿದ್ಯಾವಂತರು ಮತ್ತು ಅಷ್ಟೇ ಸಾಕಷ್ಟು ಹೆಸರುವಾಸಿಯಾಗಿರುವಂಥ ಸ್ವಾಮೀಜಿಗಳ ಮೂಲಕ ನಾವು ಅಕ್ಷರಾಭ್ಯಾಸವನ್ನು ಮಾಡಿಸಿದರೆ ಮಗು ಮುಂದಿನ ಭವಿಷ್ಯ ಭಾಳಷ್ಟು ಉಜ್ವಲ ಆಗ್ತಾಯಿದೆ ಅನ್ನೋ ಒಂದು ಕಾರಣಕ್ಕಾಗಿ ಶಾಲೆ ಆರಂಭದ ಮುನ್ನ ಸಾಮಾನ್ಯವಾಗಿ ಜೂನ್ ತಿಂಗಳಲ್ಲಿ ಶಾಲೆಗಳ ಆರಂಭಕ್ಕೆ ಮಗುವಿಗೆ ಪ್ರಿಕೆಜಿಯಿಂದ ಹಿಡಿದು ಮುಂದೆ ಓದಿಸುವಂಥ ಸಂದರ್ಭದಲ್ಲಿ ಮಗುವಿಗೆ ಒಂದಿಷ್ಟು ಮೊದಲು ಅಕ್ಷರವನ್ನು ಸ್ವಾಮೀಜಿಗಳಿಂದ ಮಾಡಿಸಿದರೆ ಒಳ್ಳೆಯದು ಅನ್ನುವಂಥ ಕಾರಣಕ್ಕಾಗಿ ಈಗ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸ್ತಾ ಇದ್ದು ಅದು ಗವಿಮಠದಲ್ಲಿ ಒಂದು ವೇದಿಕೆ ಸಿದ್ಧವಾಗ್ತಾ ಇರೋದು ಒಂದು ವಿಶೇಷವಾಗಿದೆ. ಈ ವಿಶೇಷಕ್ಕೆ ಈ ಬಾರಿಯೂ ಸಹ ಸಾಕಷ್ಟು ಜನ ಭಾಗಿಯಾಗಿ ಸ್ವಾಮೀಜಿಗಳಿಂದ ಅಕ್ಷರಾಭ್ಯಾಸ ಮಾಡಿಸಿದ್ದು ತೀವ್ರ ವಿಶೇಷವಾಗಿದೆ. ಪ್ರತಿ ವರ್ಷವೂ ಕೂಡ ಈ ಅಕ್ಷರಾಭ್ಯಾಸ ಕಾರ್ಯಕ್ರಮ ನಡೀತಾ ಇದೆ. ಸುಮಾರು ನಮ್ಮ ಕರ್ನಾಟಕ ರಾಜ್ಯದ ಮೂಲೆಗಳಿಂದ 1500ಕ್ಕೂ ಹೆಚ್ಚು ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸ್ಲಿಕ್ಕೆ ನಮ್ಮ ಶ್ರೀ ಗವಿಮಠಕ್ಕೆ ಬರ್ತಾ ಇದ್ದಾರೆ. ಶ್ರೀಗಳ ಒಂದು ಸಂಕಲ್ಪ ಮತ್ತು ಆ ವಿದ್ಯಾರ್ಥಿಗಳ ಒಂದು ಮುಂದಿನ ಭವಿಷ್ಯಕ್ಕಾಗಿ ಸಾಕಷ್ಟು ಪಾಲಕರು ಇಲ್ಲಿ ಬಂದು ತಮ್ಮ ಒಂದು ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಿಸುವಂಥ ಒಂದು ಸಂಕಲ್ಪವನ್ನು ಮಾಡಿಕೊಂಡಿದ್ದಾರೆ. ಅವರ ಭವಿಷ್ಯ ಉಜ್ವಲವಾಗಲಿ ಅಂತಂದು ಹೇಳಿ ಈ ಒಂದು ಕಾರ್ಯಕ್ರಮವನ್ನು ಶ್ರೀಗಳು ಕೂಡ ಮಾಡ್ತಿದ್ದಾರೆ. ಎಲ್ಲರಿಗೂ ಯಶಸ್ವಿ ಆಗುತ್ತೆ, ಎಲ್ಲರಿಗೂ ಕೂಡ ಒಂದು ಭವಿಷ್ಯ ರೂಪಿಸ್ಕೊಳ್ಳಿಕ್ಕೆ ಒಂದು ಅವಕಾಶ ಸಿಗುತ್ತೆ ಅನ್ನೋ ಮಾತನ್ನು ಈ ಕಾರ್ಯಕ್ರಮದಿಂದ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಅದಕ್ಕೆ ಅಡ್ಮಿಷನ್ ಮಾಡಿಸುವಾಗ ಫಸ್ಟ್ ಅಜ್ಜರ ಕಡೆ ಬಂದು ಬರ್ಸ್ಕೊಂಡು ಹೋದರೆ ಸ್ವಲ್ಪ ಒಳ್ಳೆಯದಾಗುತ್ತೆ ಹುಡುಗರಿಗೆ ಅಂತ. ಈ ಭಾಗದಾಗ ಮತ್ತು ಇದೇ ಫೇಮಸ್ ರೀ. ಫಸ್ಟಿಗೆ ಸ್ಕೂಲ್ ಅಡ್ಮಿಷನ್ ಆಗುವಾಗ ಇದೇ ಫಸ್ಟ್ ಇಲ್ಲೇ ಗವಿಮಠದಲ್ಲೇ ಮಾಡಿಸ್ತೀವಿ. ಹಾಂ, ಈ ವರ್ಷ ಹುಡ್ರು ಸ್ವಲ್ಪ ಇದಾಗ್ತಾವೆ, ಇಂಪ್ರೂವ್ ಆಗ್ತಾವೆ ಅನ್ನೋದು ಒಂದು ಅಭಿಪ್ರಾಯ ಅಷ್ಟೇ. ಅಜ್ಜರ ಆಶೀರ್ವಾದ ಸಿಗುತ್ತೆ ಅನ್ನೋದು. ನಾವು ಇಲ್ಲೇ ಇದ್ದವ್ರ ರೀ, ಶೃಂಗೇರಿ ಅಲ್ಲಿ ಹೋಗ್ತಿರ್ತಾರೆ, ಸ್ವಲ್ಪ ನಮಗೆ ದೂರ ಆಗ್ತೈತೆ ಹೋಗೋಕ್ಕೆಲ್ಲ. ಇಲ್ಲೇ ಅಜ್ಜಾರು ಇಲ್ಲೇ ನಮ್ಗೆ ಮಾಡಿ ಅನುಕೂಲ ಮಾಡ್ಯಾರ. ಇಲ್ಲೇ ಎಲ್ಲರೂ ಇಲ್ಲೇ ಬರೋಕೆ ಅನುಕೂಲ ಮಾಡಿಕೊಂಡ್ರೆ ಒಳ್ಳೇದಾಗುತ್ತೆ. ಶರಣಪ್ಪ ಚಲಪೂರ್, ನ್ಯೂಸ್ 18 ಕೊಪ್ಪಳ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.